ಜಸ್ಟ್ 6055 ರುಪೀಸ್ಗೆ ನಿಮಗೆ ಒಂದು EMI ಗೆ ಬರ್ತಿದೆ ನಿಮಗೆ ಕಾರು. ಕಮ್ಮಿ ಬಜೆಟ್ ಅಲ್ಲಿ ಒಂದು ಡೀಸೆಲ್ ಗಾಡಿ ಹುಡ್ತಾರವ್ರಿಗೆ ನೋಡಿ 2,73,000 ಗೆ ಒಂದು ವೋಕ್ಸ್ ವ್ಯಾಗನ್ ಪೋಲೋ 10,501 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಪರ್ ಮಂತ್ EMI. 2017 ಮಾಡಲ್ ಸ್ವಿಫ್ಟ್ ನಿಮಗೆ 4,99,000 ಗೆ ಸಿಗ್ತಾ ಇದೆ. 16,146 ರುಪೀಸ್ EMI ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಗಾಡಿಗೆ. EMI ಅಂತ ನೋಡೋದಾದ್ರೆ ನಿಮಗೆ ಜಸ್ಟ್ 13,972 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ EMI ಈ ಗಾಡಿಗೆ. ಸೊ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೇನೆ, ನಿಮಗೆ Cars24 ಹಬ್ಗೆ ಬಂದಿದ್ದೀನಿ. ಇಲ್ಲಿ ಅಂತಂದ್ರೆ ನಿಮಗೆ GT ಮಾಲ್ ಅಲ್ಲಿ ಇರೋದು. ಸೊ ಇಲ್ಲಿ ಆಲ್ಮೋಸ್ಟ್ ಲೈಕ್ ನಿಮ್ಗೆ ಎಲ್ಲ ಥರ ವೆಹಿಕಲ್ಸು ಅವೈಲೇಬಲ್ ಇರುತ್ತೆ. ನಿಮಗೆ ಸ್ಮಾಲ್ ಸೆಗ್ಮೆಂಟ್ ಕಾರ್ಸ್ ಇಂದ ನಿಮಗೆ ಸಿಡಾನು, ಹ್ಯಾಚ್ ಬ್ಯಾಕು, SUV, ಕಾಂಪ್ಯಾಕ್ಟ್ SUV ಎಲ್ಲ ಥರ ವೆಹಿಕಲ್ಸ್ಗಳಿದೆ. ಆಲ್ಮೋಸ್ಟ್ ಲೈಕ್ ಶಿಫ್ಟ್ ಎಲ್ಲ ನೋಡ್ತೀನಿ ಅಂದರೆ ಮಿನಿಮಮ್ 10-15 ಗಾಡಿಗಳಿದೆ. ಕ್ರೆಟಾಗಳಾಗಲಿ, ಹಾಗೆ ಗೆರಟಿಗಾಗಲಿ ಎಲ್ಲ ಥರ ಬ್ರ್ಯಾಂಡ್ ಗಾಡಿಗಳು ಅವೈಲೇಬಲ್ ಇರುತ್ತೆ ನಿಮಗೆ Cars24 ಅಲ್ಲಿ. ಅದು ನಿಮಗೆ GT ಮಾಲಲ್ಲಿ. ಸೊ ಅಕಸ್ಮಾತ್ ನಿಮ್ಗೆ ಯಾರಾದರೂ ಒಂದು ಒಳ್ಳೆ ಕಾರು ಈ ವ್ಯಾಲೆಂಟೈನ್ಸ್ ಡೇಗೆ ನಿಮ್ಮ ಗರ್ಲ್ ಫ್ರೆಂಡ್ಸ್ಗೆ ಏನಾದರೂ ನೀವು ಗಾಡಿ ಗಿಫ್ಟ್ ಮಾಡ್ತೀನಿ ಅಂತಂದರೆ ಆರಾಮಾಗಿ ನೀವು Cars24 ಬರ್ಬೋದು. ಸೊ ಹಾಗೆ ನೀವು ಏನಾದರೂ ಲೈಕ್ ಲೋನ್ ಅಂತ ನೋಡೋದಾದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಏನಾದರೂ 750+ ಅಬೋವ್ ಏನಾದರೂ ನಿಮಗೆ ಸಿಬಿಲ್ ಸ್ಕೋರ್ ಇತ್ತು ಅಂತಂದರೆ ಈಸಿಯಾಗಿ 0 ಡೌನ್ ಪೇಮೆಂಟ್ ಆಗುತ್ತೆ. ಸೊ ಡಿಪೆಂಡ್ಸ್ ಅಪಾನ್, ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ದಂಗೆ ನಿಮಗೆ ಡಿಪೆಂಡ್ಸ್ ಅಪಾನ್ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ಲೈಕ್ ಇದೊಂದೇ ನಿಮಗೆ ಅಲ್ಲ, ಲೈಕ್ ಆಲ್ಮೋಸ್ಟ್ ನಿಮ್ಗೆ ಬೆಂಗಳೂರಲ್ಲಿ 7 to 8 ಹಬ್ಸ್ ಇದೆ ನಿಮಗೆ Cars24. ಸೊ ನೀವು ಯಾವುದೇ ಹಬ್ಗೆ ಹೋಗಿ ವಿಸಿಟ್ ಮಾಡ್ಬೋದು. ಅಕಸ್ಮಾತ್ ನಿಮಗೆ ವಿಸಿಟ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ತಲೆ ಕೆಡ್ಸ್ಕೊಬಿಡಿ, ಆ್ಯಪಲ್ಲಿ ಹೋಗಿ ನೀವು ಆರಾಮಾಗಿ ಬುಕ್ ಕೂಡ ಮಾಡ್ಕೋಬೋದು. ಸೊ ಬುಕ್ ಮಾಡ್ಕೊಂಡ್ರೆ ನಿಮಗೆ ಮನೆ ಹತ್ರನೇ ಟೆಸ್ಟ್ ಡ್ರೈವ್ ಕೂಡ ಕಳಿಸ್ಕೊಡ್ತಾರೆ ನಿಮಗೆ ಬೇಕಾಗಿದ್ದ ಕಾರು. ಸೊ ನಿಮ್ಗೆ ಏನಾದರೂ ಆ್ಯಪ್ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಆರಾಮಾಗಿ ಹೋಗಿ ಲೊಕೇಟ್ ಮಾಡಿಕೊಂಡು ಆರಾಮಾಗಿ ನೀವು ಆ್ಯಪ್ ಸ್ಟೋರ್ ಅಥವಾ ನಿಮಗೆ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನೀವು ಆರಾಮಾಗಿ ಟೆಸ್ಟ್ ಡ್ರೈವ್ನ ಬುಕ್ ಮಾಡ್ಕೋಬೋದು. ಸೊ ಏನಪ್ಪ ನಿಮ್ಗೆ ಅಡ್ವಾಂಟೇಜು Cars24 ಆ್ಯಪಲ್ಲಿ ತೊಗೊಳೋದು ಅಂತಂದ್ರೆ, ಲೈಕ್ Cars24 ಏನಕ್ಕಪ್ಪ ಅಡ್ವಾಂಟೇಜ್ ನಿಮ್ಗೆ ಕಾರ್ ತೊಗೊಳೋದು ಅಂತಂದರೆ ನಿಮಗೆ ಒಂದು ಟ್ರಸ್ಟೆಡ್ ಕಂಪನಿ. ಸೊ ಇನ್ನೊಂದು ಏನಂತಂದರೆ ನಿಮಗೆ 1 year ತನಕ ಅಲ್ಲ, ಲೈಫ್ ಟೈಮ್ ವ್ಯಾರಂಟಿ ಕೊಡ್ತಿದ್ದಾರೆ ಇಲ್ಲಿ. ಸೊ ಯಾರೂ ಕೊಟ್ಟಿಲ್ಲ ಈ ಇಂಡಸ್ಟ್ರಿಲಿ ಲೈಫ್ ಟೈಮ್ ವ್ಯಾರಂಟಿ, ಬಟ್ Cars24 ನಿಮಗೆ ಕೊಡ್ತಿದ್ದಾರೆ. ಅದ್ರ ಜೊತೆಗೆ ನಿಮಗೆ ನಿಮ್ಗೆ 750+ ಅಬೋವ್, ನಿಮ್ಗೆ ಏನಾದರೂ 750+ ಅಬೋವ್ಸ್ ನಿಮಗೆ ಸಿಬಿಲ್ ಸ್ಕೋರ್ ಇತ್ತು ಅಂತಂದರೆ ಈಸಿಯಾಗಿ ನಿಮಗೆ 0 ಡೌನ್ ಪೇಮೆಂಟಲ್ಲಿ ಕೂಡ ನಿಮಗೆ ಫೆಸಿಲಿಟೀಸ್ ಮಾಡ್ಕೊಡ್ತಾ ಇದ್ದಾರೆ. ಸೊ ಹಾಗೆ ಇನ್ನೊಂದೇನಪ್ಪ ಅಡ್ವಾಂಟೇಜ್ ಅಂತ ಏನಂತಂದರೆ ನಿಮಗೆ 30 days ರಿಟರ್ನ್ ಪಾಲಿಸಿ ಇರುತ್ತೆ. ನಿಮ್ಗೆ ಯಾವುದೇ ಥರ ನಿಮಗೆ ಕ್ವಶನ್ಸ್ ಕೇಳಲ್ಲ. ಇಲ್ಲಿ ಯಾವುದೇ ವೆಹಿಕಲ್ಸ್ ತೊಗೊತೀರಾ, ಲೈಕ್ ವಿತಿನ್ 1 monthಲ್ಲಿ ಅಥವಾ 1000 kilometers ಕೆಳಗಡೆ ಗಾಡಿ ಓಡಿಸಿದ್ರೆ ನಿಮಗೆ ಆರಾಮಾಗಿ ರಿಟರ್ನ್ ಮಾಡ್ಕೋಬೋದು. ಲೈಕ್ ಇವಾಗ ನಿಮ್ಮ ಮನೇಲಿ ಇವಾಗ ಒಂದು ಕಾರ್ ತೊಗೊಂಡು ಹೋಗ್ತೀರಾ, ನಿಮ್ಮ ಕಲರ್ ಇಷ್ಟ ಆಗಿರಲ್ಲ. ಸೊ ಅದನ್ನು ನಿಮ್ಮ ಮನೇಲಿ ನಂಗೆ ಈ ಕಲರ್ ಇಷ್ಟ ಆಗಿಲ್ಲ ಅಂತಂದರೆ ನಿಮಗೆ ಆರಾಮಾಗಿ ಬಿಟ್ಬಿಟ್ಟು ಎಕ್ಸ್ಚೇಂಜ್ ಕೂಡ ಮಾಡ್ಕೊಳ್ಬೋದು. ಆಮೇಲೆ ಇನ್ನೊಂದು ಏನಂತಂದರೆ ಇವಾಗ February 14ಗೆ ನಿಮಗೆ ಎಕ್ಸ್ಚೇಂಜ್ ಬೋನಸ್ ಕೂಡ ಸಿಗ್ತದೆ ಲೈಕ್ ಪ್ರತಿಯೊಂದು ವೆಹಿಕಲ್ಸ್ಗೂ. ಸೊ ಅಪ್ ಟು ನಿಮಗೆ 10,000 to ಅಪ್ ಟು 1 lakh ತನಕ ನಿಮಗೆ ಎಕ್ಸ್ಚೇಂಜ್ ಬೋನಸ್ ಕೂಡ ಇರುತ್ತೆ. ಆಲ್ಮೋಸ್ಟ್ ಲೈಕ್ ಕೆಲವೊಂದು ವೆಹಿಕಲ್ಸ್ಗೆ ನಿಮಗೆ 20,000 ಇಂದ 1,50,000 ತನಕ ನಿಮಗೆ ಡಿಸ್ಕೌಂಟ್ಸ್ ಕೂಡ ಇದೆ ನಿಮಗೆ ಗಾಡಿಗಳ ಮೇಲೆ. ಸೊ ಪ್ಲಸ್ ಇನ್ನೊಂದು ಏನಪ್ಪ ಅಂತಂದರೆ ಲೈಕ್ ನಿಮಗೆ ಕೆಲವೊಂದು ಮೆಕ್ಯಾನಿಕ್ಸ್ಗಳೆಲ್ಲ ಗೊತ್ತಿರಲ್ಲ. ಲೈಕ್ ಮೆಕ್ಯಾನಿಕ್ಸ್ಗೆಲ್ಲ ಲೈಕ್ ಕರ್ಕೊಂಬರ್ಬೇಕು ಅಂತಂದರೆ ನಿಮಗೆ ತಲೆನೋವು ಇರುತ್ತೆ. ಸೊ ಗಾಡಿ ಕಂಡೀಷನ್ ಎಲ್ಲ ಹೆಂಗಿರುತ್ತೆ ಅಂತ ತಲೆನೇ ಕೆಡ್ಸ್ಕೊಳಂಗಿಲ್ಲ. ಯಾಕಂದರೆ ಲೈಕ್ Cars24 ಪ್ರತಿಯೊಂದು ವೆಹಿಕಲ್ಗೂ ನಿಮಗೆ 300+ ಚೆಕ್ ಪಾಯಿಂಟ್ಸ್ ಮಾಡಿ ಇಟ್ಟಿರ್ತಾರೆ. ಸೊ ಅದಂತೂ ಹೇಳ್ಬೋದು, ಯಾಕಂದರೆ ಅದೇ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಿಮಗೆ ವಿತಿನ್ 4 hours ನಿಮಗೆ ಫಿನಾನ್ಸ್ ಕೂಡ ಆಪ್ಷನ್ಸ್ ಇರುತ್ತೆ. ನಿಮಗೆ ಎಲ್ಲ ಡಿಪೆಂಡ್ಸ್ ಅಪಾನ್ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ಇನ್ನೊಂದು ಏನಂತಂದ್ರೆ Cars24 ಕೀ ಅಶ್ಯೂರೆನ್ಸ್ ಅಂತಾನು ಹೇಳ್ಬೋದು. ಲೈಕ್ ವಿತಿನ್ 120 days ಅಲ್ಲಿ ನಿಮಗೆ RC ಕಾರ್ಡ್ ಟ್ರಾನ್ಸ್ಫರ್ ಕೂಡ ಮಾಡ್ಕೊಡ್ತಾರೆ. ಸೊ ಯಾರು ಗ್ಯಾರಂಟಿ ಕೊಡಲ್ಲ, ಬಟ್ ವಿತಿನ್ 120 days ಅಲ್ಲಿ ನಿಮಗೆ RC ಕಾರ್ಡ್ ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ. ಅದ್ರ ಜೊತೆಗೆ ನಿಮಗೆ 30 days ಅಲ್ಲಿ ಫುಲ್ ರಿಪೇರ್ ಡ್ಯಾಮೇಜ್ ಕೂಡ, ಲೈಕ್ ರಿಪೇರ್ ಡ್ಯಾಮೇಜ್ ಕೂಡ ನಿಮಗೆ ಕೊಡ್ತಿದ್ದಾರೆ. ಸೊ ಅದರಲ್ಲಿ ಏನಪ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂದರೆ ಲೈಕ್ ಅದ್ರಲ್ಲಿ ಮೆಕ್ಯಾನಿಕಲ್ ಪಾರ್ಟ್ಸ್ ಎಲ್ಲನೂ ನಿಮಗೆ ಕವರ್ ಆಗುತ್ತೆ. ಸೊ ಅಪಾರ್ಟ್ ಫ್ರಮ್ ದಟ್ ನೀವೇನಾದರೂ ಲೈಕ್ ಫಿಸಿಕಲ್ ಡ್ಯಾಮೇಜ್ ಅಥವಾ ಏನಾದರೂ ಲೈಕ್ ವೇರ್ ಆ್ಯಂಡ್ ಟೇರ್ ಅಥವಾ ಆಕ್ಸಿಡೆಂಟಲ್ ಡ್ಯಾಮೇಜಸ್ ಅಲ್ಲಿ ಇವೆಲ್ಲ ಕವರ್ ಆಗಿರಲ್ಲ. ಇದೊಂದು ಆ್ಯಡೆಡ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಲೈಕ್ ಇದೊಂಥರ ಎಲ್ಲ ಒಂದು ಪ್ಲಸ್ ಪಾಯಿಂಟ್ಸ್ ಒಂದು ಕಾರ್ ತೊಗೊಳೋದಕ್ಕೆ. ಯಾರೋ ಒಂದು ಲೈಕ್ ಹೋಗಿ ಸುಮ್ಮನೆ ಲೈಕ್ ಕಣ್ಮುಚ್ಕೊಂಡು ಕಾರ್ ತೊಗೊಳೋ ಬದಲು ಅದೇ ಕಣ್ಮುಚ್ಕೊಂಡು ಆರಾಮಾಗಿ Cars24 ಅಲ್ಲಿ ಒಂದು ಕಾರ್ ತೊಗೊಂಡ್ರೆ ನಿಮಗೆ ಲೈಕ್ ಆರಾಮಾಗಿ ಲೈಫ್ ಲಾಂಗ್ ನೀವು ಓಡಿಸ್ಕೊಂಡಿರ್ಬೋದು ಅಂತಲೇ ಹೇಳ್ಬೋದು. ಎಲ್ಲ ನಿಮಗೆ ಈ Cars24 ಅಲ್ಲಿ ನಿಮಗೆ ಫೆಸಿಲಿಟೀಸ್ ಇದೆ. ಇವಾಗ ಕೆಲವೊಂದು ವೆಹಿಕಲ್ಸ್ ಯಾವುದಾದ್ರು ಡಿಸ್ಕೌಂಟೆಡಲ್ಲಿ ಇದೆಯೋ ಅದೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಸೊ ವಿಡಿಯೋ ಕೊನೆ ತನಕ ನೋಡಿ. ಸೊ ಬನ್ನಿ ಇವಾಗ ಎಲ್ಲ ವೆಹಿಕಲ್ಸ್ದು ಡೀಟೇಲ್ಸ್ ನೋಡೋಣ. ಸೊ ಇವಾಗ ನೋಡ್ತಾ ಇರ್ಬೋದು ನಮ್ಮ ಮುಂದೆ ಒಂದು Kia Seltos ಇದೆ. STK ಪ್ಲಸ್ 1.5 ಲೀಟರ್ ಇಂಜಿನ್ ಗಾಡಿ ಅಂತ ಹೇಳ್ಬೋದು. ಬಾಡಿ ಲೈನ್ ಕೂಡ ಸಖತ್ತಾಗಿ ಮೇಂಟೈನ್ ಮಾಡಿದ್ರೆ. ಇದು ಬಂದು ನಿಮಗೆ ಮಾಡಲ್ ಬಂದ್ಬಿಟ್ಟು 2021 ಮಾಡಲು ಸಿಂಗಲ್ ಓನರ್ ಗಾಡಿ. ಜಸ್ಟ್ 21,130 kilometers ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ವಿತ್ AC ಪವರ್ ಸ್ಟೀರಿಂಗ್, 4 windows, ಡ್ಯುಯಲ್ ಏರ್ ಬ್ಯಾಗು, ABS, ನಿಮಗೆ ಡಿಫಾಗರ್, ವೈಪರ್ ಎಲ್ಲನೂ ಇದೆ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಇದೆ ಅಂತಲೇ ಹೇಳ್ಬೋದು. ಯಾರಾದರೂ ಒಂದು Kia Sonet ಅದು ಪೆಟ್ರೋಲಲ್ಲಿ ಹುಡುಕ್ತಾ ಇದ್ದಾರೆ, Kia Seltos ಹುಡುಕ್ತಾರೆ ಅವ್ರಿಗೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಗಾಡಿ ನೋಡೋಕ್ಕೂ ಸಕ್ಕತ್ತಾಗಿದೆ, ಮಸ್ತಾಗಿದೆ ಅಂತಲೇ ಹೇಳ್ಬೋದು. ಅದು ಬೇರೆ ನಿಮಗೆ ಜಸ್ಟ್ 21,130 kilometers ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. 2021 ಮಾಡೆಲ್ ಗಾಡಿ. ಸೊ ಈ ಗಾಡಿ ಆರಾಮಾಗಿ ನಿಮಗೆ 16,146 ರುಪೀಸ್ EMI ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಗಾಡಿಗೆ. ಸೊ
ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಕೂಡ ಆಗುತ್ತೆ. ಆಮೇಲೆ ಡಿಪೆಂಡ್ಸ್ ಅಪಾನ್ ನಿಮ್ಮ ಡೌನ್ ಪೇಮೆಂಟ್ ಎಷ್ಟು ಮಾಡ್ತಿರೋ ಕಮ್ಮಿನೂ ಕೂಡ ಆಗ್ಬೋದು. ಸೊ ಪ್ರೈಸ್ ವೈಸ್ ನೋಡಿದ್ರೆ ನಿಮಗೆ 9,43,000 ಹೇಳ್ತಿದ್ದಾರೆ. ಸೊ ಯಾರಾದರೂ ಒಂದು ಬೆಸ್ಟ್ ಡೀಲಲ್ಲಿ ಒಂದು ಒಳ್ಳೆ ಕಿಯಾ ಸೆಲ್ಟೋಸ್ ಬೇಕು ಅನ್ನೋರಿಗೆ 1.5 HTK ಪ್ಲಸ್ ವೇರಿಯಂಟ್ ಇದೆ ನಿಮಗೆ, ಅದು ಡೈಮಂಡ್ ಕಟ್ ಅಲಾಯ್ ಸಮೇತ ಎಲ್ಲ ಇದೆ ಗಾಡೀಲಿ. ಸೊ ಯಾರಾದರೂ ಒಂದು ಟಾಟಾ ನೆಕ್ಸಾನ್ ಹುಡುಕ್ತಾರೋರಿಗೆ ಒಂದು ಟಾಟಾ ನೆಕ್ಸಾನು ಗ್ರೇ ಕಲರ್ ಬಾಡಿ ಲೈನೆಲ್ಲ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ರು ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ 4.2 ಡ್ಯೂಯಲ್ ಏರ್ ಬ್ಯಾಗು, ABS, ಆಮೇಲೆ ನಿಮಗೆ ಡೈಮಂಡ್ ಕಟ್ ಅಲಾಯ್ಸು, ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80 to 90% ಟೈರ್ಸು, ಇದರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲನೂ ಇದೆ. ಯಾರಾದರೂ ಒಂದು ಟಾಟಾ ನೆಕ್ಸಾನು ಪೆಟ್ರೋಲು, ಸೊ 2022 ಮಾಡೆಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನು, ಜಸ್ಟ್ ಡ್ರಿವನ್ ಬಂದ್ಬಿಟ್ಟು ನಿಮಗೆ 20,462 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಸೊ ಯಾರಾದರೂ ಒಂದು ಟಾಟಾ ನೆಕ್ಸಾನ್ ನೋಡ್ತಾರೋರಿಗೆ ನೋಡಿ ಒಳ್ಳೆ ಚಾನ್ಸಲ್ಲಿ ಇದೆ ಅಂತ ಹೇಳ್ಬೋದು. ಸೊ EMI ಅಂತ ನೋಡೋದಾದ್ರೆ ನಿಮಗೆ ಜಸ್ಟ್ 13,972 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ EMI ಈ ಗಾಡಿಗೆ. ಸೊ ಪ್ರೈಸ್ ವೈಸ್ ನೋಡಿದ್ರೆ ನಿಮಗೆ ಟಾಟಾ ನೆಕ್ಸಾನ್ ಬಂದ್ಬಿಟ್ಟು ನಿಮಗೆ 8,16,000 ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗಲ್ಲ, ಬಟ್ ಬಂದರೆ ಒಂದು ಒಳ್ಳೆ ಪ್ರೈಸಲ್ಲಿ ಕೂಡ ಮಾಡ್ಕೊಳ್ಬೋದು. ಯಾರಾದರೂ ಒಂದು ಬೆಸ್ಟ್ ಡೀಲರ್ ಒಂದು ಟಾಟಾ ನೆಕ್ಸಾನ್ ಹುಡುಕ್ತಾರೆ ಅವ್ರಿಗೆ, ಅದು ನಿಮಗೆ 2022 ಮಾಡೆಲ್ ಗಾಡಿ ಸಿಗ್ತಾ ಇರೋದು. ಅದು ಪೆಟ್ರೋಲು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಸೊ ನಮ್ಮ ಮುಂದೆ ಒಂದು ಎಲೈಟ್ i20 ಇದೆ, ಅದು ಅಷ್ಟು ಆಪ್ಷನಲ್ ವೆಹಿಕಲ್ ಅಂತ ಹೇಳ್ಬೋದು. ವಿತ್ AC ಪವರ್ ಸ್ಟೀರಿಂಗ್, 4 ವಿಂಡೋಸು, 6 ಏರ್ ಬ್ಯಾಗು, ABS ಎಲ್ಲ ಬಂದ್ಬಿಡ್ತೀವಿ ಗಾಡಿ. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬೇರೆ ನಿಮಗೆ ಗಾಡಿ ಕೂಡ ಪೆಟ್ರೋಲು CVT ಇಂಜಿನ್ ಅಂತ ಹೇಳ್ಬೋದು ಗಾಡಿ. ವಿತ್ AC ಪವರ್ ಸ್ಟೀರಿಂಗ್, 4 ಡ್ಯೂಯಲ್ ಏರ್ ಬ್ಯಾಗು, ABS, ಡಿಫಾಗರ್ ವೈಪರ್ ಎಲ್ಲನೂ ಇದೆ. ಸೊ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರುತ್ತೆ. ಕಲರ್ ಕೂಡ ಒಂಥರ ಕ್ರೇಜಿ ಅಂತಿದೆ ಅಂತ ಹೇಳ್ಬೋದು ಗಾಡಿ. ಈ ಗಾಡಿ ಮೇಲೆ ಆಲ್ಮೋಸ್ಟ್ 1,20,000 ನಿಮಗೆ ಡಿಸ್ಕೌಂಟ್ ಇದೆ. ಸೊ ಯಾರಾದರೂ ಒಂದು ಎಲೈಟ್ i20 ಅಷ್ಟದು 2019 ಮಾಡೆಲ್ ಗಾಡಿ ಅಂತಲೇ ಹೇಳ್ಬೋದು. ಸಿಂಗಲ್ ಓನರ್ ಗಾಡಿ, ಜಸ್ಟ್ 40,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು, ಆಟೋಮೆಟಿಕ್ ವೇರಿಯಂಟು. ಸೊ ಪ್ರೈಸ್ ವೈಸ್ ನೋಡಿದಿರಾ ಅಂತಂದರೆ ನಿಮಗೆ ಜಸ್ಟ್ 6,01,000 ರುಪೀಸ್ ಇದೆ ನಿಮಗೆ ಈ ಗಾಡಿ. ಒಂದು ಎಲೈಟ್ i20 ಆಪ್ಷನಲ್ ಆಟೋಮೆಟಿಕ್ ವೇರಿಯಂಟು. ಸೊ EMI ಅಂತ ಯೋಚನೆ ಮಾಡಿದ್ರೆ ನಿಮಗೆ 10,609 ರುಪೀಸ್ ಬರುತ್ತೆ ಪರ್ ಮಂತ್. ಡಿಪೆಂಡ್ಸ್ ಅಪ್ಪ ನೀವು ಎಷ್ಟು ಮಂತ್ ಹಾಕೋತೀರಾ, ಎಷ್ಟು ಇಯರ್ ಹಾಕೋತೀರಾ, ಹಾಗೆ ಎಷ್ಟು ಡೌನ್ ಪೇಮೆಂಟ್ ಮಾಡ್ತೀರಾ, ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ನಿಮಗೆ 10,609 ರುಪೀಸ್ ಬರುತ್ತೆ. ಎಲ್ಲ ನಿಮ್ಮ ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಹೆಂಗೆ EMIs ಕೂಡ ನಿಮಗೆ ವೇರಿ ಆಗ್ತಾ ಇರುತ್ತೆ. ಯಾರಾದರೂ ಒಂದು ಲೇಟೆಸ್ಟ್ ಮಾಡಲ್ ಒಂದು ಸುಜುಕಿ ಸ್ವಿಫ್ಟ್ ಹುಡುಕ್ತವ್ರಿಗೆ ಒಂದು ಲೇಟೆಸ್ಟ್ ಮಾಡಲ್ ಇದೆ, ಅದು ಆ್ಯಪಲ್ ಶೇಪ್ 2020 ಮಾಡೆಲ್ ಗಾಡಿ, ಸಿಂಗಲ್ ಓನರ್ ಗಾಡಿ ಕೂಡ ಅಂತ ಹೇಳ್ಬೋದು. ಸೊ ಕಿಲೋಮೀಟರ್ ಡ್ರಿವನ್ ಆಲ್ಮೋಸ್ಟ್ ನಿಮಗೆ 30,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್, ಟಾಪ್ ಎಂಡ್ ವೇರಿಯಂಟ್, ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲನೂ ಇದೆ ಗಾಡೀಲಿ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ ನೋಡ್ತಾ ಇರೋದು ಬ್ರ್ಯಾಂಡ್ ನ್ಯೂ ಟೈರ್ಸು, ಡೈಮಂಡ್ ಕಟ್ ಅಲಾಯ್ಸು ಎಲ್ಲ ಇದೆ ಗಾಡೀಲಿ. ಸೊ ಸಿಂಗಲ್ ಓನರ್ ಗಾಡಿ, ಅದು ನಿಮಗೆ ಮ್ಯಾನ್ಯುವಲ್ ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್, ಅದು ಲೆಸ್ ಡ್ರಿವನ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ಸಿಗೋದು ರೇರ್ ಕೂಡ ಅಂತ ಹೇಳ್ಬೋದು. ವಿತ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನೊಂದು IRVMs, ORVMs ಎಲ್ಲ ಇದೆ ಗಾಡೀಲಿ. ಸೊ ಇದು ಬಂದು ನಿಮಗೆ ಆಲ್ಮೋಸ್ಟ್ ನಿಮಗೆ EMI ಅಂತ ನೋಡ್ತಿದ್ದಾರೆ ನಿಮಗೆ 10,501 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಪರ್ ಮಂತ್ EMI. ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿಬಿಲ್ ಪ್ರೊಫೈಲು, ಆಮೇಲೆ ಡಿಪೆಂಡ್ಸ್ ಅಪ್ಪ ನಿಮ್ಮ ಡೌನ್ ಪೇಮೆಂಟು. ಜಾಸ್ತಿ ಆದರೆ ಜಾಸ್ತಿ, ಕಮ್ಮಿ ಆದರೆ ಕಮ್ಮಿ, ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪ್ರೈಸ್ ಬಂದ್ಬಿಟ್ಟು ಇದು ಬಂದು ನಿಮಗೆ 5,95,000 ಹೇಳ್ತಿದ್ದಾರೆ. ಸೊ ಯಾರಾದರೂ ಒಂದು ಬೆಸ್ಟ್ ಡೀಲು, ಅದು ಆಟೋಮೆಟಿಕ್ ಗಾಡಿ, ಒಂದು ಲೇಟೆಸ್ಟ್ ಮಾಡೆಲ್ ಶಿಫ್ಟ್ ಹುಡುಕ್ತಾರವ್ರಿಗೆ ಒಂದು ಕಾಸ್ಟ್ 24 ಅವೈಲೇಬಲ್ ಇದೆ. ಸೊ ಇದೇ ಥರ ನಿಮ್ಗೆ ಏನೋ ಗಾಡಿ ಬೇಕು ಅಂತಂದರೆ ಆರಾಮಾಗಿ ಕಾರ್ ಬಂದ್ಬಿಟ್ಟು ಈ ಗಾಡಿ ನೀವು ಆರಾಮಾಗಿ ಇಲ್ಲಿ ಸ್ಕ್ಯಾನ್ ಮಾಡಿ ನೋಡಿದ್ರೆ ನೀವು ಕಂಪ್ಲೀಟ್ ಕಾರ್ ಡೀಟೇಲ್ ನಿಮಗೆ ಸಿಕ್ಬಿಡುತ್ತೆ, ರಿಪೋರ್ಟ್ ಕೂಡ ಸಿಕ್ಬಿಡುತ್ತೆ ನಿಮ್ಗೆ ಇದರಲ್ಲೇ. ಸೊ ಯಾರಾದರೂ ಒಂದು ಡೀಸೆಲ್ ಗಾಡಿ, ಒಂದು ವೋಕ್ಸ್ ವ್ಯಾಗನ್ ಪೋಲೋ ಹುಡುಕ್ತಾರವ್ರಿಗೆ ಒಂದು ಡೀಸೆಲ್ ಗಾಡಿ, ಒಂದು ವೋಕ್ಸ್ ವ್ಯಾಗನ್ ಪೋಲೋ ಕೂಡ ಇದೆ. ಅದು ಡಿಮ್ಯಾಂಡೆಡ್ ಕಲರ್, ಒಂದು ರೆಡ್ ಕಲರ್ ಡಿಮ್ಯಾಂಡೆಡ್ ಕಲರ್ ಒಂದು ವೋಕ್ಸ್ ವ್ಯಾಗನ್ ಪೋಲೋ ಇರೋದು ನಿಮಗೆ ಹೈಲ್ಯಾಂಡ್ ಟಾಪ್ ಎಂಡ್ ವೇರಿಯಂಟು. ಇದು ಬಂದು ಡೀಟೇಲ್ಸ್ ಬಂದ್ಬಿಟ್ಟು ನಿಮಗೆ 2013 ಮಾಡಲ್ಲು, 3rd ಓನರು. ಸೊ ಡೀಸೆಲ್ಲು, ಸೊ ಗಾಡಿ ಕೂಡ ಮಿಂಟ್ ಕಂಡೀಷನ್ ಇದೆ, 1.2 ಲೀಟರ್ ಡೀಸೆಲ್ ಇಂಜಿನ್ ಗಾಡಿ. ಸೊ 2013 ಮಾಡಲ್ಲು, 3rd ಓನರ್ ಗಾಡಿ. ಸೊ ಯಾರಾದರೂ ಒಂದು ವೋಕ್ಸ್ ವ್ಯಾಗನ್ ಪೋಲೋ ಡೀಸೆಲ್ ಹುಡ್ತಾರೋರಿಗೆ ಅದು ನಿಮಗೆ ಲೋನಲ್ಲಿ ಒಂದು ತುಗ್ತಾ ಇದ್ದೀರಾ ಅಂತಂದರೆ ಆರಾಮಾಗಿ ಗಾಡಿ ಲೋನಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಸೊ ಪ್ರೈಸ್ ಬಂದ್ಬಿಟ್ಟು 2,73,000 ಹೇಳ್ತಿರೋದು. ಸೊ ಕಮ್ಮಿ ಬಜೆಟಲ್ಲಿ ಒಂದು ಡೀಸೆಲ್ ಗಾಡಿ ಹುಡ್ತಾರವ್ರಿಗೆ ನೋಡಿ 2,73,000ಗೆ ಒಂದು ವೋಕ್ಸ್ ವ್ಯಾಗನ್ ಪೋಲೋ 2013 ಮಾಡೆಲ್ ಸಿಗ್ತಾ ಇದೆ. ಸೊ ನಮಗೆ ಆ್ಯಪಲ್ ಶಿಫ್ಟ್ ಬೇಡ, ಶಿಫ್ಟ್ ನಮಗೆ ನಾರ್ಮಲ್ ಶಿಫ್ಟೇ ಬೇಕು ಅನ್ನೋರಿಗೆ ನಿಮಗೆ ಇಲ್ಲೊಂದು ನಾರ್ಮಲ್ ಶಿಫ್ಟ್ ಒಂದಿದೆ. ಸೊ DDIS ಇಂಜಿನ್ನು, ಡೀಸೆಲ್ ಇಂಜಿನ್ ಗಾಡಿ, ಅದು ನಿಮಗೆ ಲೇಟೆಸ್ಟ್ ಮಾಡೆಲ್ ಅಂತ ಹೇಳ್ಬೋದು. 2017 ಮಾಡೆಲ್ ಗಾಡಿ, ಅದು ನಿಮಗೆ ಬಾಡಿ ಲೈನ್ ಕೂಡ ಸಕ್ಕತ್ತಾಗಿ ಮೇಂಟೈನ್ ಮಾಡಿದೆ. ಸಿಂಗಲ್ ಓನರ್ ಗಾಡಿ, ಜಸ್ಟ್ 56,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು ಈ ಸ್ವಿಫ್ಟು. ಅದು ನಿಮಗೆ VDI ಬಟ್ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಕೂಡ ಹಾಕ್ಕೊಂಡಿದ್ದಾರೆ. ನಿಮಗೆ ಟಾಪ್ ಬ್ಲ್ಯಾಕ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಹಾಗೆ ನಿಮಗೆ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಸೊ ಬಾಡಿ ಫ್ರಂಟಲ್ಲಿ ನಿಮಗೆ ಸ್ಕರ್ಟಿಂಗ್ಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ, ಸಕ್ಕತ್ತಾಗಿ ಕಾಣಿಸ್ತಿದೆ. ಬಟ್ ಡೀಸೆಲ್ ಗಾಡಿ, ಅದು 2017 ಮಾಡೆಲ್ ಗಾಡಿ, ಲಾಸ್ಟ್ ಬ್ಯಾಚ್ ಆಫ್ ಡೀಸೆಲ್ ಗಾಡಿ ಅಂತ ಹೇಳ್ಬೋದು ಈ ಸ್ವಿಫ್ಟು. ಸೊ ಯಾರಾದರೂ ಒಂದು ಸ್ವಿಫ್ಟು ಡೀಸೆಲಲ್ಲಿ ಹುಡುಕ್ತಾರವ್ರಿಗೆ ನೋಡಿ 2017 ಸಿಂಗಲ್ ಓನರ್ ಗಾಡಿ, ಜಸ್ಟ್ 56,556 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲು. ಸೊ ಪ್ರೈಸ್ ವೈಸ್ ನೋಡಿದ್ರೆ ನಿಮಗೆ ಪ್ರೈಸ್ ವೈಸ್ ನೋಡಿದ್ರೆ ನಿಮಗೆ 4,99,000 ಹೇಳ್ತಿರೋದು. 2017 ಮಾಡೆಲ್ ಸ್ವಿಫ್ಟ್ ನಿಮಗೆ 4,99,000 ಸಿಗ್ತಾ ಇದೆ. ಸೊ EMI ಅಂತ ನೋಡಿದ್ರೆ ನಿಮಗೆ ಜಸ್ಟ್ 11,100 ರುಪೀಸ್ ಪೇ ಮಾಡಿದ್ರೆ ಸಾಕು ಪರ್ ಮಂತ್. ನಿಮಗೆ ಆರಾಮಾಗಿ EMI ಕೂಡ ಆಗುತ್ತೆ. ಬಟ್ ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿಬಿಲ್ ಪ್ರೊಫೈಲು, ಪ್ಲಸ್ ನಿಮಗೆ ಎಷ್ಟು ಡೌನ್ ಪೇಮೆಂಟ್ ಮಾಡ್ತೀರಾ. ಜಾಸ್ತಿ ನಿಮ್ಗೆ ಡೌನ್ ಪೇಮೆಂಟ್ ಮಾಡಿದಷ್ಟು ನಿಮಗೆ EMI ರೇಟ್ ಕಮ್ಮಿ ಆಗುತ್ತೆ.
ಸೊ ಕಮ್ಮಿ ಡೌನ್ ಪೇಮೆಂಟ್ ಮಾಡಿದಷ್ಟು EMI ಪ್ರೈಸ್ ಜಾಸ್ತಿ ಆಗುತ್ತೆ ನಿಮಗೆ. ಯಾರಾದರೂ ಕಮ್ಮಿ ಬಜೆಟಲ್ಲಿ ಅಥವಾ ಕಮ್ಮಿ EMI ಒಂದು ಕಾರ್ ಹುಡುಕ್ತಾ ಇದ್ದೀರಾ ಅಂತಂದರೆ ಒಂದು ಡಟ್ಸನ್ ರೆಡಿ ಗೋ ಇದೆ. ಸೊ ಇದು ಬಂದು ನೋಡೋಕ್ಕೂ ಸಕ್ಕತ್ತಾಗಿದೆ, ವೈಟ್ ಕಲರು. ಸೊ 2000 ಅದು ನಿಮಗೆ ಲೇಟೆಸ್ಟ್ ಮಾಡಲ್ 2021 ಮಾಡಲ್ ಗಾಡಿ ನಿಮಗೆ ಒಂದು ಡಟ್ಸನ್ ರೆಡಿ ಗೋ. ಸೊ 2021 ಮಾಡಲ್ ಸಿಂಗಲ್ ಓನರ್ ಗಾಡಿ, ಜಸ್ಟ್ ಡ್ರಿವನ್ 21,291 ಕಿಲೋಮೀಟರ್ಸ್ ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. 1 ಲೀಟರು ಲೈಕ್ ಆಲ್ಮೋಸ್ಟ್ ಲೈಕ್ ನಿಮ್ಮ ಸಿಟಿಲೇ ಒಂದು 16 to 17 ಮೈಲೇಜ್ ಬರುತ್ತೆ. ಹೈವೇಲಿ 20+ ಎಕ್ಸ್ಪೋರ್ಟ್ ಮಾಡ್ಬೋದು, ಡಿಪೆಂಡ್ಸ್ ಆನ್ ನಿಮ್ಮ ಡ್ರೈವಿನ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದು ಚಿಕ್ಕ ಫ್ಯಾಮಿಲಿಗೆ ಚಿಕ್ಕ ಗಾಡಿ ಅಥವಾ ಹೊಸದಾಗಿ ವ್ಯಾಲೆಂಟೈನ್ಸ್ ಡೇ ಹಚ್ಚಿಸ್ಕೋತಾ ಇರೋರಿಗೆ ಒಂದು ಒಳ್ಳೆ ಕಾರ್ ಅಂತ ಹೇಳ್ಬೋದು. ಲೈಕ್ ಚಿಕ್ಕ ಗಾಡಿ, ಚಿಕ್ಕ ಫ್ಯಾಮಿಲಿಗೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು ಡಟ್ಸನ್ ರೆಡಿ ಗೋ. ಸೊ ಇದು ಒಂದು ನಿಮಗೆ 2021 ಮಾಡಲ್ ಸಿಂಗಲ್ ಓನರ್ ಗಾಡಿ, ಜಸ್ಟ್ 21,000 ಡ್ರಿವನ್ ಆಗಿರೋದು ಅಷ್ಟೇ ನಿಮಗೆ. ಸೊ EMI ಅಂತ ಯೋಚನೆ ಮಾಡ್ತೀರಾ ನೀವು, ಒಂದು ಫೋನ್ ಒಂದು ಐಫೋನ್ EMIಲಿ ಒಂದು ಕಾರ್ ತೊಗೊಳ್ಬೋದು ಅಂತ ನಂಬ್ತೀರಾ? ಸೊ ಜಸ್ಟ್ 6,055 ರುಪೀಸ್ಗೆ ನಿಮಗೆ ಒಂದು EMIಗೆ ಬರ್ತಿದೆ ನಿಮಗೆ ಈ ಕಾರು. ಸೊ ಪ್ರೈಸ್ ವೈಸ್ ನೋಡಿದ್ರೆ ನಿಮಗೆ 3,43,000 ಇದೆ. ಸೊ ಆಲ್ಮೋಸ್ಟ್ ಲೈಕ್ 1.5 lakhs ತನಕ ನಿಮಗೆ ಡಿಸ್ಕೌಂಟ್ ಇದೆ ಈ ಗಾಡಿ ಮೇಲೆ. ಸೊ ಯಾರಾದ್ರು ಒಂದು XUV 500 ಡಬಲ್ ಹುಡುಕ್ತಾ ಇರೋರಿಗೆ ಒಂದು ಲೇಟೆಸ್ಟ್ ಮಾಡಲ್, ಒಂದು 2016 ಮಾಡಲ್ ಒಂದು XUV 500 ಇದೆ. ಅದು ಬ್ಲ್ಯಾಕ್ ಕಲರು, ನೋಡೋಕ್ಕೂ ಸಕ್ಕತ್ತಾಗಿದೆ. ಅದು ನಿಮಗೆ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಅಲ್ಲ, ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನು ವಿತ್ AC ಪವರ್ ಸ್ಟೇರಿಂಗು, 4 ವಿಂಡೋಸು, 10 ಏರ್ ಬ್ಯಾಗು, ABS, ಅಲಾಯ್ಸು, ರೇರಲ್ಲಿ ನಿಮಗೆ ಡಿಫಾಗರ್, ವೈಪರ್ ಎಲ್ಲ ಇದೆ. ಸೊ ಇದು ಬಂದು ನಿಮಗೆ 2016 ಮಾಡಲ್ ಗಾಡಿ, ಡೀಸೆಲ್ಲು, ಜಸ್ಟ್ 82,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಸೆಕೆಂಡ್ ಓನರ್ ವೆಹಿಕಲ್ ಅಂತ ಹೇಳ್ಬೋದು. ಸೊ ಯಾರಾದರೂ ಒಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಒಂದು XUV 500 ಇರ್ತಾರೆ, ಅದು ನಿಮಗೆ ವಿತ್ ಸನ್ರೂಫ್ ಸಮೇತ ಬೇಕು ಅಂತ ಅನ್ನೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಪ್ರೈಸ್ ವೈಸ್ ನೋಡಿದ್ರೆ ನಿಮಗೆ 7,82,000ಗೆ ನಿಮಗೆ 2016 ಮಾಡಲ್ ಗಾಡಿ ಒಂದು XUV 500 ಸಿಗ್ತದೆ. ಆಲ್ಮೋಸ್ಟ್ ಈ ಗಾಡಿ ಮೇಲೆ ನಿಮಗೆ 1,47,000 ತನಕ ನಿಮಗೆ ಡಿಸ್ಕೌಂಟ್ ಇದೆ ಈ ಗಾಡಿ ಮೇಲೆ. ಸೊ ಪ್ರೈಸ್ ವೈಸ್ ಲೈಕ್ EMI ಅಂತ ಯೋಚನೆ ಮಾಡೋರಿಗೆ ನಿಮಗೆ ಜಸ್ಟ್ 20,593 ಪರ್ ಮಂತ್ಗೆ ಬರುತ್ತೆ ನಿಮಗೆ EMI ಈ ಗಾಡಿಗೆ. ಮಾರ್ಕೆಟಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಒಂದು ಎರ್ಟಿಗಾ ಇದೆ. ಸೊ ನೋಡ್ತಾ ಇರ್ಬೋದು. ಸೊ ಯಾರಾದ್ರು ಒಂದು ಎರ್ಟಿಗಾ ಹುಡುಕ್ತಾರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. 2017 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, ಜಸ್ಟ್ 76,179 ಕಿಲೋಮೀಟರ್ಸ್ ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಸೊ ಇದು ಬಂದು ನಿಮಗೆ AC ಪವರ್ ಸ್ಟೇರಿಂಗು, 4 ವಿಂಡೋಸು, ಡ್ಯೂಯಲ್ ಏರ್ ಬ್ಯಾಗು, ABS, ZX ಟಾಪ್ ಆ್ಯಂಡ್ ವೇರಿಯಂಟು, ರೇರಲ್ಲಿ ನಿಮಗೆ ಡಿಫಾಗರ್, ವೈಪರ್ ಎಲ್ಲ ಬರುತ್ತೆ ಗಾಡೀಲಿ. ಯಾರಾದರೂ ಒಂದು ಎರ್ಟಿಗಾ ಪೆಟ್ರೋಲು 7 ಸೀಟರ್ ಲೋ ಬಜೆಟಲ್ಲಿ ಬೇಕು ಅನ್ನೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಪ್ರೈಸ್ ವೈಸ್ ನೋಡೋದು ನಿಮಗೆ 6,09,000 ಹೇಳ್ತಿರೋದು, ಒಳ್ಳೆ ಪ್ರೈಸಲ್ಲಿದೆ. ಸೊ ಆಲ್ಮೋಸ್ಟ್ ಲೈಕ್ ಎರ್ಟಿಗಾ ಮೇಲೆ 64,004 ತನಕ ನಿಮಗೆ ಡಿಸ್ಕೌಂಟ್ ಇದೆ ಈ ಗಾಡಿ ಮೇಲೆ. ಸೊ ಪ್ರೈಸ್ ಬಂದ್ಬಿಟ್ಟು ನಿಮಗೆ 6,09,000ಗೆ ಫೈನಲ್ ಆಗುತ್ತೆ. ಸೊ EMI ಅಂತ ನೋಡ್ತಿರೋರಿಗೆ 13,538 ಪರ್ ಮಂತಿಗೆ ನಿಮಗೆ EMI ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ವಿತಿನ್ 4 ಅವರ್ಸಲ್ಲಿ ನಿಮಗೆ ಕೂಡ ನಿಮಗೆ ಲೋನ್ಸ್ ಆಗೋ ವಿತಿನ್ 4 ಅವರ್ಸಲ್ಲಿ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗೋ ಸಾಧ್ಯತೆ ಇದೆ. ಡಿಪೆಂಡ್ಸ್ ಅಪಾನ್ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಹೇಗೆ ಏನು ಅಂತ.